ಇವತ್ತು SM ಕೃಷ್ಣ ಅವ್ರದ್ದು ಇದೇನೋ ಪ್ರಶ್ನೆ ಮಾಡಿದೀವಿ ಯಾರು ಮಾಡದೇ ಇರೋದು ಅಂತ ಹೇಳ್ತಾವ್ರಲ್ಲ, ಇವಕ್ಕೆಲ್ಲ ತೀರ್ಮಾನ ಕೊಟ್ಟವನು ಇದೇ ಕುಮಾರಸ್ವಾಮಿ. ಆಗ ಹೇಳ್ತಾರೆ ಡಿನೋಟಿಫಿಕೇಶನ್ ಮಾಡಿ ನಾನು ಜೈಲಿಗೆ ಹೋಗಲ್ಲ ಅಂತಾರೆ. ಈಗ ಡಿನೋಟಿಫಿಕೇಶನ್ ನಾನ್ ಮಾಡ್ತಾ ಇದ್ದೀನಿ ಅಂತ ನೆನ್ನೆ ಹೇಳ್ತಾರೆ. ನೋಡಿದೆ ಟಿವಿಲಿ ಭಾಷಣ ಮಾಡ್ತಾ ಇದ್ವಿ. ಅದು ಏನ್ ಮಾತಾಡ್ತಾರೋ, ಅದು ಏನು, ಅದು ಎಲ್ಲೆಲ್ಲಿ ಜ್ಞಾನ ಇರ್ತದೋ ದೇವರೇ ಕಾಪಾಡ್ತಾರೆ. ಯಾವ್ದು ಕೇರ್ಪೇಟೆನಲ್ಲಿ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇದೆಲ್ಲ ಇದು ನಿಮ್ಮ ನೀರಾವರಿ ಇಲಾಖೆ ಟೇಬಲ್ ಕುರ್ಚಿ ಎಲ್ಲ ಎತ್ಕೊಂಡು ಹೋಗಿದ್ದು ನೀವೇ ತೋರಿಸ್ತಾ ಇದ್ರಿ. ಒಂದು ವಾರದಿಂದ ಪರ್ಮಿಷನ್ ತಗೊಂಡು ಜಿಲ್ಲೆ ಬಿಟ್ಟು ಹೋಗ್ಬೇಕಾ? ನಮಗೂ 80,000 ಓಟ್ ಹಾಕವ್ರಲ್ಲಿ. ರಾಮನಗರದಲ್ಲಿ 80,000 ಹಾಕವ್ರೆ, ಮಾಗಡಿಲಿ 80,000 ಓಟ್ ಹಾಕವ್ರೆ. ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಯ್ತು, ಅವ್ರ ತಮ್ಮನ್ ಮನೆಗ್ ಕಳ್ಸೋದ್ರಲ್ಲ. ಹಂಗಿರ ಕನಕಪುರ ಬಿಟ್ಟೋಯ್ತವ್ರ. ಕನಕಪುರದಲ್ಲಿ ಎಲ್ಲ ಹಾಕೊಂಡು ಗುಡ್ಡೆ ಹಾಕೊಂಡು ಕೂತಿಲ್ವಾ ಏನೇನ್ ಮಾಡ್ಬೇಕು ಅಂತ ಹೇಳಿ. ಇದೆಲ್ಲ ಚರ್ಚೆ ಇವತ್ತು ಚಕ್ರ ತಿರುಗ್ತಾ ಇರ್ತದೆ. ಅದೆಂತದು ಅದು ಇವ್ರದೆಲ್ಲ ನಾಟಕ. ನಾನು ಎಂದೂ ಸಹ ಜಾತಿ ಹೆಸರನ್ನ ರಾಜಕಾರಣ ಮಾಡಿಲ್ಲ. ನಾನು ರಾಜಕೀಯಕ್ಕೆ ಬಂದ ದಿವಸದಿಂದ ನಾನು ಮನೆ ಹತ್ರ ಬರ್ತಕ್ಕಂಥವ್ರು ಯಾವ ಜಾತಿ ಅಂತ ಕೇಳಲ್ಲ. ಅವ್ರ ಕಷ್ಟ ಈ ಸರ್ಕಾರ ಮಾಡದೇ ಇದ್ರು ಅವ್ರ ಸಂಕಷ್ಟಕ್ಕೆ ಇವತ್ತು ಸಹಾಯ ಮಾಡಿರ್ತಕ್ಕಂಥವ್ನ ನಾನು ಎಂದೂ ಸಹ ಜಾತಿ ರಾಜಕೀಯ ಮಾಡಿದವನಲ್ಲ. ಇದನ್ನ ಯಾತಕ್ಕೆ ಪದೇ ಪದೇ ಹೇಳ್ತೀವಿ? ಈಗ ನೀವ್ ಯಾತಕ್ಕೆ ಜಾತಿ ರಾಜಕೀಯ ಒಂದ್ ಕಡೆ ಹೇಳ್ತೀರಿ, ನೀವೇ ಎಂತದೋ ಈಗ ಗೃಹ ಜ್ಯೋತಿ ಅದಕ್ಕೆಲ್ಲ ಜಾತಿ ಯಾಕೆ ಕೇಳ್ತಾ ಇದೀರಿ? ಯಾವ ಕಾರಣಕ್ಕೆ ಕೇಳ್ತಾ ಇದೀರಿ? ಜಾತಿ ಹಾಕ್ಬೇಕು ನಿಮಗೆ? ನಾವು ಪಾಸ್ಪೋರ್ಟಿಂಗ್ ಮಾಡಿಸ್ಬೇಕಾದ್ರೆ ಜಾತಿ ಒಕ್ಕಲಿಗ ಅಂತ ಹಾಕ್ತೀವ? ಪಾಸ್ಪೋರ್ಟಿಗೆ ಹಿಂದೂ ಅಂತ ಕೇಳ್ತಾರೆ, ನ್ಯಾಷನಾಲಿಟಿ ಕೇಳ್ತಾರೆ. ಇವರು ಜಾತಿ ಯಾವುದು ಇದೆಲ್ಲ ಏನು ಕಾರಣ ಕೇಳ್ತಾವ್ರೆ? ಪೋಸ್ಟ್ಗಳು ಮಾಡ್ತಾವ್ರಲ್ಲ ಅಲ್ಲಿ ನೆಕ್ಸ್ಟ್ 28ಗೆ ಹೆಂಗ್ ಹೊಡಿಬೇಕು ಅಂತ ಹೇಳಿ ರಾಜ್ಯ ಅದಕ್ಕೆ ಮಾಡೋದಕ್ಕೆ ಬೇಡ ಕೇಳ್ತಾವ್ರೆ. ಜನ ಅರ್ಥ ಮಾಡ್ಕೊಳ್ಳಿ, ಇವರಂತ ಬೋಗಸ್ಸು ಇನ್ನೊಬ್ರು ಸಿಗಕ್ ಸಾಧ್ಯ. ಈಗ ಅದೆಂತದೋ ಮತ್ತೆ KSRTC ಬೆಲೆ ಜಾಸ್ತಿ ಮಾಡ್ತಾರೆ, ಟಿಕೆಟ್ ಬೆಲೆ ಈಗೆಲ್ಲ ಇಳಿತದಲ್ಲ ಇನ್ನೊಂದು ವಾರ. ಈಗಾಗಲೇ ಎಲ್ಲ ಇದು LPG ದರ ಇಳಿಸಿದ್ರು. ಈಗ ಪೆಟ್ರೋಲ್ದು ದರ ಇಳಿತದೆ. ಇದಕ್ಕೆ ನೀವು ಇಳಿಸ್ಬೇಕು ಏರಿಸ್ಬೇಕು? ಅದು ಚರ್ಚೆ ಮಾಡೋಣ ಬನ್ನಿ.